ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಯಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಯಶ್, ನಮಸ್ತೆ. ನಮ್ಮ ಪ್ರಶ್ನೆ ಇಷ್ಟೇ, ನಾವು ಕೂಡ ಕೇಳ್ತಾ ಇರೋದಿಷ್ಟೇ, ತಾವು ಯಾವಾಗ ಬರ್ತಾ ಇದ್ದೀರಿ ಅಂತ. ತಾವು ಫೋನ್ ಕಾಲ್ಗೆ ಬರ್ತೀನಿ ಅಂದ್ರಿ, ನಾವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ. ಈಗ ಹೇಳಿ, ಯಾವಾಗ ಬರ್ಬೋದು ತಾವು? ಥ್ಯಾಂಕ್ ಯು ದಿವ್ಯಜ್ಯೋತಿ ಅವರೇ ಫೋನ್ ಮಾಡಿದಕ್ಕೆ. ಯಾಕಂದ್ರೆ 2 ದಿನದಿಂದನೂ ವೇಟ್ ಮಾಡ್ತಾ ಇದ್ದೆ ನಾನು. ನೀವು ಫೋನ್ ಮಾಡಿದ್ರಿ, ಬಹಳ ಖುಷಿಯಾಗಿದೆ. ಅಂಡ್ ನೀವ್ ಹೇಳ್ತಿರೋ ಪಾಯಿಂಟ್ ತುಂಬಾ ಸೂಕ್ತ. ಟ್ವಿಟರ್ ಅಲ್ಲೋ ಫೋನಲ್ಲೋ ಬಗೆಹರಿಯುವಂತ ಸಮಸ್ಯೆ ಇದಲ್ಲ. ಇದು ತುಂಬಾ ಸುದೀರ್ಘವಾದ ಚರ್ಚೆ ನಡಿಬೇಕು. ಅದ್ರದ್ದು ಬಹಳಷ್ಟು ಕೆಲಸಗಳಾದ್ಮೇಲೆ ಏನಾದ್ರೂ ಮಾಡೋದಕ್ಕೆ ಸಾಧ್ಯ. ಆ ರೂಪರೇಷೆ ಕಂಡುಹಿಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ. ಅದು ನಿಜವಾಗ್ಲೂ ನನಗೆ ಗೊತ್ತಿದೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು. ಓಕೆ, ಈಗ ನಾನು ತುಂಬಾ ಸಿಂಪಲ್ ಆಗಿ ಒಂದು ವಿಷಯ ಹೇಳ್ತೀನಿ, ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಹೋಗೋದ್ ಬೇಡ. ನೀವೆಲ್ಲರೂ ಚರ್ಚೆ ಮಾಡೋಣ ಅಂತ ಚಾನಲ್ ಕರೆಯೋದು ಹೊಸದೇನಲ್ಲ. ಓಕೆ, ಪ್ರತಿಯೊಬ್ಬರಿಗೂ, ನನ್ನಂತಲ್ಲ, ಯಶ್ ಅಂತಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ನೀವಲ್ಲಿ ವೇದಿಕೆ ಕಲ್ಪಿಸ್ಕೊಡ್ತಾನೆ ಬಂದಿದ್ದೀರಾ, ಕೊಡ್ತೀರಾ. ಯಾವುದೇ ಸಮಸ್ಯೆ, ನಾಡು ನುಡಿಯ ಸಮಸ್ಯೆ ಅಥವಾ ಯಾವುದೇ ತನ್ನ ವೈಯಕ್ತಿಕ ನೋವುಗಳಿದ್ರು ಅದ್ರಲ್ಲಿ ನ್ಯಾಯ ಇದೆ ಅಂದಾಗ ವ್ಯಕ್ತಪಡಿಸೋದಕ್ಕೆ ಪ್ರತಿಯೊಂದು ಮಾಧ್ಯಮನು ವೇದಿಕೆ ಕಲ್ಪಿಸ್ಕೊಡ್ತಾನೆ ಇದ್ದೀರಾ. ಅದೇ ಮಾಧ್ಯಮದ ಕೆಲಸ. ಅದು ಚೆನ್ನಾಗಿ ನನಗೂ ಗೊತ್ತಿದೆ. ಈಗ ನಾನು ಅಲ್ಲಿಗೆ ಬರ್ಬೇಕು ಅಂತ ಹೇಳ್ತಿದ್ರಲ್ಲ, ನಾನ್ ಕೇಳ್ತಾ ಇರೋದು, ನಾನು ಹೇಳಿರೋ ಅಷ್ಟು ಪ್ರಶ್ನೆಗೆ ಎಸ್ ಅಂತ ನೀವು ನನಗೆ ಯಾವತ್ತೂ ಹೇಳೇ ಇಲ್ಲ. ಈಗ ಚರ್ಚೆ ರಂಗನಾಥ್ ಸರ್ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅವರು ಇವಾಗ ಮಾಡೋಣ ರೆಡಿ ಅಂತ ಹೇಳಿದ್ದಾರೆ. ಆದ್ರೆ ಇದನ್ನ ಕಳ್ಕೊಳ್ಳೋಣ, ಏನೋ ತೀರ್ಪೆಲ್ಲ ಇದೆ, ಇವಾಗ ನನಗೆ ಸ್ವಲ್ಪ ಇದೆ. ಯಶ್ ಅವ್ರೆ, ಅವತ್ತು ಬಿಗ್ ಬುಲೆಟಿನ್ ಅಲ್ಲಿ ಸರ್ ಹೇಳಿದ್ದು ಅದೇನೆ, ಸಾಧಕ ಬಾಧಕಗಳ ಕುರಿತಾಗಿ ನೇರವಾಗಿ ಮಾತನಾಡ್ಬಿಡೋಣ, ಅದ್ರಲ್ಲಿ ಏನಿದೆ ಕಳ್ಕೊಳ್ಳೋದು ಅಂತ. ಈಗ ನಮ್ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಅವಿನಾಶ್ ಕೂಡ ಇದ್ದಾರೆ, ಅವರು ಕೂಡ ನಿಮ್ಮನ್ನ ಮಾತನಾಡಿಸ್ತಾರೆ. ಎಸ್, ಈ ವಿಚಾರಕ್ಕೆ ಮಾತಾಡ್ತಿದ್ರಿ, ಹೇಳಿ ಪ್ಲೀಸ್. ಸರ್ ನಮಸ್ಕಾರ ಯಶ್ ಅವರೇ. ನಮಸ್ತೆ ಅವಿನಾಶ್ ಅವರೇ. ರಂಗನಾಥ್ ಅವರು ಒಂದಷ್ಟು ವಿಷಯನ ಬ್ರೀಫ್ ಮಾಡಿದ್ರು. ಅವರು ಬೆಳಕು ಪ್ರೋಗ್ರಾಮ್ ರೆಕಾರ್ಡಿಂಗ್ ನಲ್ಲಿದ್ದಾರೆ. ಅದಕ್ಕೋಸ್ಕರ ನಮ್ಮ ಚಾನೆಲ್ನ ಸಂಪಾದಕೀಯ ಮಂಡಳಿ ಪರವಾಗಿ ಒಂದು 4 ಮಾತು ತಿಳಿಸ್ಲಿಕ್ಕೆ ಹೇಳಿದ್ದಾರೆ ಸರ್. ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಅವತ್ತು ಫೋನ್ ಮಾಡಿದ್ವಿ, ಬಟ್ ನಮಗೆ ಕನ್ಫರ್ಮೇಶನ್ ಕೊಡ್ಲಿಲ್ಲ ನಿಮ್ಮ ಮ್ಯಾನೇಜರು. 9 ಗಂಟೆಗೆ ಸಿಗ್ತಾರೆ ಅಂತ. ಸರ್ ರೆಕಾರ್ಡ್ ಹೇಳ್ತೀನಿ ಸರ್. ಅಲ್ಲ, ಎಲ್ಲದಕ್ಕೂ ರೆಕಾರ್ಡಿಂಗ್ ಇರುತ್ತೆ. ಹಿಂಗಾಗಿ ನಮ್ ಕನ್ಫರ್ಮೇಶನ್ ಇಲ್ಲದೆ ಇರೋದ್ರಿಂದ ಅವತ್ತು ರಾತ್ರಿ 9 ಗಂಟೆ ಕನೆಕ್ಟ್ ಮಾಡಿಲ್ಲ. ನಿನ್ನೆ ರಾತ್ರಿ ಫೋನ್ ಮಾಡಿದ್ರೆ 10:20, 10:15 ಸುಮಾರಿಗೆ. ಆಗ ರಂಗನಾಥ್ ಸರ್ ಇರ್ಲಿಲ್ಲ, ಆ ಕಾರಣ ಕನೆಕ್ಟ್ ಮಾಡಲಿಲ್ಲ. ರಂಗನಾಥ್ ಸರ್ ಜೊತೆನೆ ಮಾತಾಡಬೇಕು ಅನ್ನೋದು ನಮ್ಮ ಆಸೆ. ಕರೆಕ್ಟ್ ಸರ್. ಎಸ್, ಫಸ್ಟ್ ಡೇ ಏನೋ ಮಿಸ್ಕಮ್ಯುನಿಕೇಶನ್ ಆಗಿರ್ಬೇಕು. ಯಾಕಂದ್ರೆ ನನಗೆ ಫೋನ್ ಮಾಡ್ತಾರೆ ಸರ್ ಅಂದ್ರು, ನಾನು ಟಿವಿ ಮುಂದೆ ನೋಡ್ತಾ ಕೂತಿದ್ದೆ, ಅದರಿಂದನೇ ನಾನು ಕನ್ಫರ್ಮೇಶನ್ ಹೇಳಲಿಲ್ಲ. ಟ್ರೈ ಮಾಡ್ತೀವಿ, ಅವ್ರು ಹೊರಗಡೆ ಇದ್ದಾರೆ ಅಂತ ಹೇಳಿದ್ರು, ಮಾಡಿದ್ವಿ. ಇಲ್ಲ, ನಾನು ಹೊರಗಡೆ ಇದ್ದೆ, ಅದಕ್ಕೋಸ್ಕರನೇ ಓಡ್ ಬಂದು ನಾನು ಟಿವಿ ಮುಂದೆ ಕೂತು ಆ ಪ್ರೋಗ್ರಾಮ್ ನಾನು ಸ್ವತಃ ಲೈವ್ ನೋಡಿದೆ. ರಂಗನಾಥ್ ಸರ್ ಮಾತಾಡಿ. ಹೇಳಿ ಸರ್. ಈಗ ಇದೆರಡು ಫೋನ್ಗೆ ಸಂಬಂಧಪಟ್ಟಂಗಾಯ್ತು ಸರ್. ಈಗ ನೀವು ಹೇಳಿದ್ರಿ ಕಾರ್ಯಕ್ರಮ ಪ್ರೈಮ್ ಸ್ಲಾಟ್ ಅಲ್ಲಿ ಕೊಡಕ್ಕಾದ್ರೆ ನಾವು ರೆಡಿ ಮಾಡ್ಕೊಡಕ್ ರೆಡಿ ಅಂತ. ಅದಕ್ಕೆ ನಾವು ಮಾಡಕ್ ರೆಡಿ ಇದ್ವಿ ಪಬ್ಲಿಕ್ ಟಿವಿ ಕಡೆಯಿಂದ. ಯಾವತ್ತು ಬರ್ತೀರಿ, ಯಾವಾಗ ಬರ್ತೀರಿ ಅಂತ ತಿಳಿಸ್ಬೇಕು ಸರ್. ಹೌದೌದು, ಖಂಡಿತ ತಿಳಿಸ್ತೀನಿ. ಈಗ ನಾನ್ ಕೇಳ್ತಾ ಇರೋದು ಇಷ್ಟೇ ಸರ್. ಈಗ ನೀವು ಪ್ರೋಗ್ರಾಮ್ ಒಂದಿನ ಮಾಡೋದಕ್ಕಾಗ್ಬೋದು, ಅಥವಾ ಈಗ ನಾನೇನ್ ತಿಂಗಳಾನ್ಗಟ್ಲೆ ಮಾಡೋದಕ್ಕಾಗ್ಬೋದು, ನೀವು ರೆಡಿ ಇದ್ದೀರಾ, ಅದು ನನಗೆ ಚೆನ್ನಾಗಿ ಗೊತ್ತು. ಫಸ್ಟ್ ಡೇನೆ ನಂಗೆ ಅರ್ಥ ಆಯ್ತು. ಅಂಡ್ ಎಲ್ಲರೂ ಮಾಧ್ಯಮದವರು ಅದಕ್ಕೆ ರೆಡಿ ಇದ್ದಾರೆ. ಬಹಳ ಖುಷಿ ಆಗ್ತಿರೋ ವಿಷಯ ಅಂದ್ರೆ ಪ್ರತಿಯೊಬ್ರು ಬನ್ನಿ ಅಂದ್ಬಿಟ್ಟು ಒಂದ್ ಸೀಟ್ ರೆಡಿ ಮಾಡಿದೀವಿ ಅಂತಿದ್ದಾರೆ. ಈಗ ನಿಮ್ದು ಪ್ರೋಗ್ರಾಮ್ ನೋಡಿದ್ರೆ ಚೇರ್ ರೆಡಿ ಇದೆ, ಯಾವಾಗ ಬರ್ತೀರಾ ಅಂತಾನೆ ಕೇಳ್ತಾ ಇದೀರಾ ಅಲ್ವಾ ಸರ್? ಹೌದು ಸರ್. ಕರೆಕ್ಟ್ ಅಲ್ವಾ ಸರ್? ಹೌದು. ಎಸ್. ಈಗ ನಾನ್ ಕೇಳ್ತಾ ಇರೋ ಪ್ರಶ್ನೆ ಏನ್ ಗೊತ್ತಾ ಸರ್? ಹೇಳಿ ಸರ್. ಎಲ್ಲರೂ ಚರ್ಚೆ ಮಾಡೋಣ. ಈಗ ಪ್ರತಿಯೊಂದು ವಿಷಯನೂ ಚರ್ಚೆ ನಡೀತಾ ಇದೆಯಾ ಸರ್? ದಿನಗಟ್ಲೆಯಿಂದ ಚಾನಲ್ ನಡೀತಾ ಇದೆ, ಎಲ್ಲಾ ಚಾನಲ್ ನಡೀತಾ ಇದೆ ಅಲ್ಲ ಸರ್? ಅಲ್ವಾ? ಈಗ ನಾನ್ ಕೇಳ್ತಾ ಇರೋದು, ಈ ಎಲ್ಲಾ ಚರ್ಚೆಗಳ ನಡುವೆ ಒಂದು ವಿಶಿಷ್ಟವಾದ ಚರ್ಚೆ ನಡಿಬೇಕು. ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಜನ ಅಂತ ನಿಮಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪಿದೆ. ಆಮೇಲೆ ರಂಗನಾಥ್ ಸರ್ ಒಂದು ಮಾತಾಡಿದ್ರು, ನೀವು ನಿನ್ನೆ ಮಾತಾಡಿದಿರಲ್ಲ, ಇದು ಪಬ್ಲಿಕ್ ಟಿವಿ ಮತ್ತು ಯಶ್ ನಡುವಿನ ವಿಷಯ ಅಲ್ಲ ಅಂತ. ಅದಕ್ಕೆ ಬಹಳ ಖುಷಿ ಇದೆ ಪಬ್ಲಿಕ್ ಟಿವಿ ಕೂಡ. ಇದು ಪಬ್ಲಿಕ್ ಟಿವಿ ಮತ್ತು ಯಶ್ ನಡುವಿನ ವಿಷಯ ಆಗ್ಬಾರ್ದು. ಅಲ್ಲ, ಫೋಕಸ್ ಡೈವರ್ಟ್ ಆಗ್ಬಾರ್ದು ಸರ್. ನೀವು ಮುಂದೆ ಬಂದ್ರಿ, ಫಸ್ಟ್ ಮುಂದೆ ಬಂದ್ಬಿಟ್ಟು ನೀವು ಸ್ವೀಕರಿಸಿದ್ರಿ ಅನ್ನೋ ಮಾತ್ರಕ್ಕೆ ಮಾತು ಪೂರ್ತಿ ಕೇಳಿಸ್ಕೊಂಡಿಲ್ಲ ಅನ್ಸ್ತದೆ. ಅದು ಖುಷಿ ಆಗಿದೆ ನಮ್ಗೆ. ಬರೀ ಪಬ್ಲಿಕ್ ಟಿವಿ ಅಥವಾ ಯಶ್ ನಡುವಿನ ವಿಷಯ ಆಗಿಡಲ್ಲ ಇದನ್ನ ಅಂತ ಹೇಳಿದ್ರಲ್ಲ, ಅದು ಖುಷಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಹೌದು, ಗೊತ್ತಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ. ಆಮೇಲೆ ನಾನು ಯಾರ ಕಡೆ ಬೆರಳು ತೋರ್ಸೋದಕ್ಕೆ ಇಲ್ಲಿ ಬಂದಿಲ್ಲ, ನೀವು ಸರಿ ಇಲ್ಲ ಅಂತ. ನಾನ್ ಕೇಳ್ತಾ ಇರೋದು, ಹೇಳಿ ಸರ್, ಇಲ್ಲಿ ಏನೋ ಸರಿ ನಡೀತಾ ಇಲ್ಲ, ಸರಿ ಪಡಿಸ್ಕೊಳ್ಳೋಣ ಬನ್ನಿ ಅಂತ. ಚರ್ಚೆಗಳು ನಡೀತಾ ಇದೆ ಸರ್. ಪಾಪ ನೀವು ತುಂಬಾ ನಿಮಗಿರೋ ಜ್ಞಾನದಲ್ಲಿ. ಅಂಡ್ ರಂಗನಾಥ್ ಸರ್ ಬಗ್ಗೆ ಹೇಳ್ತೀನಿ, ನಾನು ಅವ್ರ ಪ್ರೋಗ್ರಾಮ್ಗಳು ನೋಡ್ತಾ ಇರ್ತೀನಿ. ಯಾವ್ದಾದ್ರು ಒಂದು ವಿಷಯ ಬಂದ್ರೆ ಎಷ್ಟು ಡೆಪ್ತ್ಗೆ ಹೋಗಿ ಎಷ್ಟು ನಾಲೆಡ್ಜ್ ಇಟ್ಕೊಂಡು ಮಾತಾಡ್ತಾರೆ ಅಂತವ್ರು ಬೇಕು ಸರ್ ನಮ್ಮ ಸಮಾಜಕ್ಕೆ. ಅವರೆಲ್ಲ ಗೈಡ್ ಮಾಡ್ಲಿ ಅನ್ನೋದನ್ನ ನಾವು ಕೇಳ್ತಾ ಇರೋದು. ಈಗ ನಾನೇನ್ ಕೇಳ್ತಾ ಇದೀನಿ, ಅಂಡ್ ಐ ನೋ ಹಿ ವಿಲ್ ಬಿ ರೆಡಿ. ರಂಗನಾಥ್ ಸರ್ ರೆಡಿ ಇರ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದ್ರ ಬಗ್ಗೆ ಡೌಟ್ ಇಲ್ಲ, ಅಥವಾ ನಾನು ಆ ಪ್ರಶ್ನೆ ಎತ್ತಿತಾ ಇಲ್ಲ. ಯಾವಾಗ ಬರ್ತೀರಿ ಅಂತ
ಅದನ್ನ ಮತ್ತೆ ಸ್ಕ್ವೇರ್ ಒನ್ ಹೋಗ್ಬಿಡಿ, ಸ್ವಲ್ಪ ಕೇಳಿ ಸರ್. ಹೇಳಿ ಸರ್, ಆಯ್ತು. ನಾನ್ ಹೇಳ್ತಾ ಇರೋದು ಇವಾಗ ಒಂದು ಚಾನೆಲ್ ನಾನು ಬಂದು ಹಿಂಗ್ ಕೂತ್ಕೊಳ್ಳೋದ್ರಿಂದ ಈ ಸಮಸ್ಯೆ ಮತ್ತೆ ಏನಿದೆ ಇಷ್ಟು ದಿನ ಏನ್ ನಡೀತಾ ಇದೆ ಅಲ್ಲೇ ನಡೆಯುತ್ತೆ. ನನ್ನ ಕೋರಿಕೆ ಏನ್ ಗೊತ್ತಾ ಸರ್, ಈಗ ನೀವು ರೆಡಿ ಇದೀರಾ ಅನ್ನೋದು ನನ್ನ ಕನ್ಫರ್ಮೇಶನ್ಗೋಸ್ಕರ ಎಲ್ಲಾರನ್ನೂ ಕೇಳ್ತಾ ಬರ್ತಾ ಇದೀನಿ ಸರ್. ನೀವು ರೆಡಿ ಇದೀರಾ ಸರ್? ಪ್ರಜಾ ಟಿವಿ ಅವರೊಬ್ರು ರೆಡಿ ಇದಾರೆ ಸರ್. ಇನ್ ಮಿಕ್ಕಿ ಚಾನಲ್ ಅವರು ಈಗ ನನ್ನ ಹತ್ರ ಫೋನ್ ಮಾಡಿ ಮಾತಾಡ್ತಾ ಇದಾರೆ ಸರ್. ನಾನ್ ಕೇಳ್ತಾ ಇರೋದು ನಾನೇ ಒಂದು ವೇದಿಕೆ ಕಲ್ಪಿಸ್ತೀನಿ ಸರ್. ರಂಗನಾಥ್ ಸರ್ ಬರ್ಲಿ ಸರ್, ಮಿಕ್ಕಿದ ಎಲ್ಲಾ ಚಾನೆಲ್ಗಳ ಹೆಡ್ಗಳು ಯಾರಿದ್ದಾರೆ ಎಲ್ಲರೂ ಬರ್ಲಿ ಸರ್. ನಾವು ಬರ್ತೀವಿ ಸರ್. ಅಲ್ಲಲ್ಲ, ಖಂಡಿತ ಪಬ್ಲಿಕ್ ಟಿವಿ ಅದ್ರಲ್ಲಿ ಭಾಗವಹಿಸುತ್ತೆ. ಬಟ್ ರಂಗನಾಥ್ ಸರೇ ಬರ್ತಾರಾ ಇಲ್ವಾ ಅದನ್ನ ನಾನು ಕನ್ಫರ್ಮೇಶನ್ ಕೊಡಕ್ಕಾಗಲ್ಲ ನನಗೆ. ಅಲ್ಲ ಹೇಳ್ಬಿಡ್ತೀನಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ನನಗೆ ಸಂಪಾದಕೀಯ ಮಂಡಳಿ ಪರವಾಗಿ ಮಾತನಾಡಕ್ಕೆ ಒಂದಷ್ಟು ಹೇಳಿದ್ದಾರೆ, ಇಂತಿಂಥ ವಿಷಯಗಳು ಒಪ್ಕೊಳ್ಬಹುದು ನೀನು ಅವ್ರು ಕೇಳಿದ್ರೆ. ಇಂಥ ವಿಷಯಕ್ಕಾದ್ರೆ ವಾಪಸ್ ನೀವು ರಂಗನಾಥ್ ಸರ್ ಜೊತೆನೆ ಮಾತಾಡ್ಬೇಕು ಅಂದ್ರೆ ಅದಕ್ಕೆ ಸರ್, ಅದಕ್ಕೆ ನೀವು 11 ಗಂಟೆ ಕಾಲ್ ಮಾಡ್ತೀನಿ ಅಂದ್ರು ಮಾಡ್ಲಿಲ್ಲ ಅಂತ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಬಂದೆ. ಎಷ್ಟು ಬರ್ತಾ ಇಲ್ಲ ಅಂತ ಆಗ್ಬಾರ್ದು ಅಂತಾನೆ ಮಾತಾಡ್ತಾ ಇದ್ದೀನಿ. ಈಗ ರಾತ್ರಿ 9 ಸರ್ ಹತ್ರ ಮಾತಾಡ್ತೀನಿ ಸರ್. ಈಗ 9 ಗಂಟೆಗೆ ಮಾತಾಡ್ಬೇಕಾ? ಮಾತಾಡ್ತೀನಿ. ರಾತ್ರಿ 9 ಗಂಟೆಗೆ ಬಿಗ್ ಬುಲೆಟಿನ್ ಅಲ್ಲಿ ರಂಗನಾಥ್ ಸರೇ ಇರ್ತಾರೆ. ತಗೊಳ್ಳಿ ಸರ್, ಮಾತಾಡ್ತೀನಿ. ಅವಾಗ ಮಾತಾಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಅದಕ್ಕೆ ಅವರೇ ಡಿಸಿಷನ್ ಮೇಕರ್ ಆಗಿರೋದ್ರಿಂದ ನೀವು ಅವ್ರ 9 ಗಂಟೆಗೆ ಮಾತನಾಡಿ ಅಂತ ಕೇಳ್ಕೊತೀನಿ. ಬಟ್ ಯಶ್ ಅವರೇ, ಒಂದು ವಿಚಾರ, ಫೋನ್ ಸಂಭಾಷಣೆ ಆಗ್ಬಾರ್ದು. ಯಾಕಂದ್ರೆ ನೀವೇ ಹೇಳಿದ್ರಿ 1 ಅವರ್ ಚರ್ಚೆ ಆಗೋದ್ರೆ ಇದು ವೇಸ್ಟ್ ಆಗೋಗುತ್ತೆ. ಕೇಳಿಸ್ಕೊಳ್ಳಿಮ್ಮ, ನಾನ್ ಹೇಳ್ತಾ ಇರೋದು ನಿಮಗೆ ಫೋನ್ ಸಂವಾದ ಆಗಬಾರ್ದು ಅಂತಾನೆ ನಾನು ಏನ್ ಹೇಳ್ತಾ ಇದೀನಿ. ಒಂದು ವೇದಿಕೆ ಕಲ್ಪಿಸಿ. ಈಗ ನಾನು ಫೋನ್ ಸಂವಾದನೂ ಆಗ್ಬಾರ್ದು, ಮತ್ತೆ ಫೋನ್ ಹೋಗಿ ಬರೋದು ಅಲ್ಲಿ ವಿಷಯ ಅಲ್ಲ. ನಾನೀಗ ನನ್ನೊಂದ್ ಮಾತು ಕೇಳಿ ಎಲ್ಲ, ದಯವಿಟ್ಟು ಕೇಳಿ. ನನ್ನನ್ನ ಏನೋ ಒಬ್ಬ ಸುಮ್ನೆ ಮಾತಾಡ್ತಾ ಇದೀನಿ ಅಂತ ತಗೋಬೇಡಿ. ನಾನು ಹೇಳ್ತಾ ಇರೋದು ಒಂದ್ಸರಿ ಗಮನ ಇಟ್ಟು ಕೇಳಿ. ತಪ್ಪಿದ್ರೆ ತಪ್ಪು ಯಶ್ ಅಂತ ಹೇಳಿ. ನಾನ್ ಹೇಳ್ತಾ ಇರೋದು ಇಷ್ಟೇ, ನಮ್ಮ ಎಲ್ಲಾರ್ಗು ಕಾಳಜಿ ಇದೆ. ಸರಿ ಆಯ್ತು, ಒಂದು ಕೆಲಸ ಮಾಡೋಣ ಯಶ್. ಆನ್ ಏರ್ ಬರೋದಕ್ಕೂ ಮೊದ್ಲು ನಿಮ್ಗೇನಿದೆ, ನಿಮ್ಮ ಒಂದು ಡಿಮಾಂಡ್ಸ್ ಏನು, ಅಥವಾ ನೀವೇನ್ ಬೇಡಿಕೆ ಇಡ್ತಾ ಇದ್ದೀರಿ ಆ ಕುರಿತಾಗಿ ಪರ್ಸನಲ್ ಆಗಿ ಸರ್ ಜೊತೆಗೆ ಒಂದು ಚರ್ಚೆಯನ್ನ ಮಾತಾಡ್ತೀನಿ. ನಾನೀಗ ನಾನೇನ್ ಹೇಳ್ತೀನಿ ಗೊತ್ತಾ, ಈಗ ಒಂದು ವೇದಿಕೆ ಅನ್ನೋದು ಹೆಂಗಿರ್ಬೇಕಂದ್ರೆ ಒಂದು ಲೈವ್ ಪ್ರೋಗ್ರಾಮ್ ಆಗ್ಬೇಕದು. ನಾನ್ ಕೇಳ್ತಾ ಇರೋದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಕೆಲವು ವಿಚಾರಗಳು, ಚರ್ಚೆಗಳು ಆ ಸ್ಪಾಟ್ ಅಲ್ಲಿ ಆದಾಗ್ಲೇ ಅದಕ್ಕೆ ವ್ಯಾಲ್ಯೂ. ಓಕೆನಾ? ನನ್ಗೇನಿದೆ, ಏನ್ ಮನ್ಸಾಯ್ತು, ಏನ್ ಮಾಡ್ಬೇಕು ಅಂತಿದ್ಯಪ್ಪ ಅಂತ ಎಲ್ರು ಕೇಳ್ತಾ ಇದೀರಾ. ನಾನ್ ಯಾಕೆ ಈಗ್ಲೇ ಹೇಳಿ ಅದನ್ನ? ಎಲ್ಲಾರು ಕೂತ್ಕೊಳ್ಳೋಣ. ನೀವ್ ಯಾವಾಗ ಬರ್ತೀರಿ ಕೇಳ್ತಿದೀವಿ ಅಷ್ಟೇ. ಹೂನಮ್ಮ, ಈಗ ಯಾವಾಗ ಬರ್ತೀರಿ ಅಂದ್ರೆ ನೀವ್ ಈಗ ಫೋನ್ ಅಲ್ಲಿ ಮಾತಾಡಿ ಏನ್ ಪ್ರಯೋಜನ ಅಂತಿದ್ದೀರಾ? ನಾನ್ ಟಿವಿಲಿ ಬಂದ್ ಕುತ್ಕೊಂಡು ಏನ್ ಪ್ರಯೋಜನ ಅಂತ ಕೇಳ್ತಾ ಇದೀನಿ. ಪ್ರಯೋಜನದ ಬಗ್ಗೆ ನಾ ಮಾತಾಡ್ತಿಲ್ಲ. 10-15 ನಿಮಿಷ ಮಾತಾಡೋದ್ರಿಂದ ಅಷ್ಟು ಸ್ಪಷ್ಟನೆ ಸಿಗೋದಿಲ್ಲ. ಮಾಡಿ ಸ್ಲಾಟ್ ಕೊಡಿ ಅಂತ ನೀವೇ ಕೇಳಿದ್ ಸರ್, ಅದಕ್ಕೋಸ್ಕರ ಬನ್ನಿ ಅಂತಂದ್ವಿ. ಕಾರ್ಯಕ್ರಮ ಕೇಳ್ತಾ ಇರೋದು ನಾನು ತಿಂಗಳಾನ್ಗಟ್ಲೆ. ಹೌದು, ರೆಡಿ, ಅದಕ್ಕೆ ರೆಡಿ ಅಂತ ಹೇಳಿದ್ರು. ಹ್ಞೂ ಸರ್, ಅದಕ್ಕೆ ರೂಪರೇಷೆ ಹಾಕಬೇಕು ತಾನೆ. ಈಗ ಫಸ್ಟ್ ರಂಗನಾಥ್ ಸರ್ ಹತ್ರ ನಾನ್ ಮಾತಾಡ್ಬೇಕು. ಏನಂತ ಸರ್, ಎಲ್ಲ ವೇದಿಕೆಗೆ ಬನ್ನಿ ಸರ್ ಅಂತ ಕೇಳ್ತಾ ಇದೀನಿ. ರಂಗನಾಥ್ ಸರ್ ನಿಜವಾಗ್ಲೂ ಜನಗಳ ಬಗ್ಗೆ ಕಾಳಜಿ ಇರುವಂತ ವ್ಯಕ್ತಿ. ಅಂಡ್ ಯಾವ ವೇದಿಕೆ ಮೇಲೆ ಬೇಕಾದ್ರೂ ಎಂತ ವಿಷಯದ ಬಗ್ಗೆ ಬೇಕಾದ್ರೂ ಗಂಟೆಗಟ್ಲೆ ಮಾತಾಡಿ ನಮ್ಮನ್ನ ಸರಿ ದಿಕ್ಕಿಗೆ ತಗೊಂಡು ಹೋಗುವಂತ ನಾಲೆಡ್ಜ್ ಇರುವಂತ ವ್ಯಕ್ತಿ. ಅವರು ವೇದಿಕೆಗೆ ಬರ್ಲಿ. ಎಲ್ಲಾ ಚಾನೆಲ್ಗಳು ಎಲ್ಲಾ ಈಗ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ನೀವ ಕೇಳೋದಕ್ಕೆ ಬನ್ನಿ ಸರ್ ಅಂತ ಹೇಳಿದ್ವಿ ನಾವು. ನಾನಾಗೆ ಕೇಳ್ತಾ ಇದೀನಿ ಸರ್. ಮತ್ತೆ ನೋಡಿ ಮತ್ತೆ ನೀವು ವಿಷಯನ ಇನ್ನೊಂದು ಲೆವೆಲ್ ತಗೊಂಡೋದ್ರಿ. ಈ ಲೆವೆಲ್ ನೀವು ರಾತ್ರಿ ಮಾತಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಫೋನ್ ಅಲ್ಲಿ ಮಾತಾಡ್ತೀರಾ, ಲೈವ್ ಅಲ್ಲಿ ಮಾತಾಡ್ತೀರಾ? ಅದೊಂದು ಸ್ಪಷ್ಟನೆ ಬೇಕು. ಇಲ್ಲ ಪರ್ಸನಲ್ ಆಗಿ ಬಂದ್ ಮಾತಾಡ್ತೀರಾ ಸರ್ ಜೊತೆಗೆ? ನೋಡಮ್ಮ, ನನಗೆ ನೀವು ಯಾವ ತರ ಮಾತಾಡೋದಕ್ಕೂ ನಾನು ರೆಡಿ. ನಾನ್ ಹೇಳ್ತಾ ಇರೋದು, ಈಗ ಟಿವಿಲಿ ಬಂದ್ಬಿಟ್ಟು ನಾನು ಕುತ್ಕೊಂಡು ಅದನ್ನ ಪ್ರೋಗ್ರಾಮ್ ಮಾಡಿ, ಇಟ್ ಶುಡಂಟ್ ಬಿ ಒಂದ್ ಸುಮ್ನೆ ಏನೋ TRP ಮತ್ತೊಂದು ಆ ಪ್ರೋಗ್ರಾಮ್ಗಳು ನನ್ಗೆ ಆಗ್ಬಾರ್ದು. ನಾವು TRP ಇಲ್ಲ, ನಾವ್ ಇಲ್ಲಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊಳ್ಳಿಮ್ಮ, ನೀವು ಮಾಡ್ತೀರಾ ಅಂತಲ್ಲ. ನಾಳೆ ಇನ್ನೊಬ್ರು ಹೇಳ್ತಾರೆ ಮತ್ತೆ ಯಾಕೆ ಹೋಗಿ ಕುತ್ಕೊಂಡು ಸುಮ್ನೆ ಏನೋ ಅದಲ್ಲ ನಾನು ಹೇಳ್ತಾ ಇರೋದು. ಕೂತ್ಕೊಳ್ಳೋ ದಿನ ಎಂಟೈರ್ ಕರ್ನಾಟಕಕ್ಕೆ ಈ ದಿನ ಕೂತ್ಕೋತಾರೆ ಅನ್ನೋ ತರದ್ದೇ ಆಗ್ಬೇಕು. ನಾನು ಇವತ್ತಿಲ್ ಬಂದು ಕುತ್ಕೊಂಡ್ಬಿಡ್ತೀನಿ, ಮಿಕ್ದವ್ರು ಯಾರು ಅಲ್ಲಿ ಇಲ್ಲೊಂದು ಕಾಂಪಿಟಿಷನ್ ನಡೀತಾ ಇದೆ. ನನಗೆ ಪ್ರತಿಯೊಬ್ರು ನಾವು ರೆಡಿ ಇಟ್ಟಿದೀವಿ ಬನ್ನಿ ಅಂತಿದ್ದೀರಾ. ನಾನ್ ಕೇಳ್ತಾ ಇದೀನಿ, ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಎಲ್ಲಾ ಚಾನೆಲ್ ನ ಮುಖ್ಯಸ್ಥರು ಅಥವಾ ಎಲ್ಲಾ ಚಾನೆಲ್ ನ ಡಿಸಿಷನ್ ಮೇಕರ್ಸ್ ಬಂದ್ ಒಂದು ವೇದಿಕೆಯಲ್ಲಿ ಕುತ್ಕೊಳ್ಳಿ. ನಾವು ನಿಮಗೆ ಈಗ ಕೇಳೋ ಪ್ರಶ್ನೆಗಳು ಅಥವಾ ಒಬ್ಬ ನಾಡಿನ ಪ್ರಜೆಯಾಗಿ ನಮ್ಮಿಂದ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನಾಡಿನಿಂದ, ಜನತೆಯಿಂದ ಯಾವ ರೀತಿ ರಾಜ್ಯದಲ್ಲಿ ಮಾಧ್ಯಮಗಳು ನಮ್ಮನ್ನ ಯಾವ ದಿಕ್ಕಕ್ಕೆ ಕರ್ಕೊಂಡು ಹೋಗ್ಬೇಕು, ನಮಗೆ ಯಾವ್ಯಾವ ರೀತಿ ಗೈಡ್ ಮಾಡ್ಬೇಕು ಅನ್ನೋ ಒಂದು ಅಷ್ಟು ಎಕ್ಸ್ಪೆಕ್ಟೇಷನ್ಗಳಿದೆ. ಅಥವಾ ಈ ಹೋರಾಟದ ಬಗ್ಗೆ
ನಾವು ತಗೋಬೇಕಾದ ಕೆಲವು ನಿಲುವುಗಳು ಈಗ ನಿಮಗೂ ಇರುತ್ತಲ್ವಾ, ಯಾಕೆ ಇವ್ರುಗಳು ಹಿಂಗ್ ಮಾಡ್ತಾ ಇಲ್ಲ, ರಾಜ್ಯದ ಜನತೆ ಯಾಕೆ ರೈತರ ಕಡೆ ತಿರುಗಿ ನೋಡ್ತಾ ಇಲ್ಲ, ಅಥವಾ ಸಿನಿಮಾದವ್ರು ಯಾಕೆ ತಿರುಗಿ ನೋಡ್ತಾ ಇಲ್ಲ, ರಾಜಕಾರಣಿಗಳು ಯಾಕೆ ತಿರುಗಿ ನೋಡ್ತಾ ಇಲ್ಲ, ಈ ತರದ ಅಷ್ಟು ಸಮಸ್ಯೆಗಳಿದೆ. ನಿಮ್ಗೆ ಅಗಾಧವಾದ ಜ್ಞಾನ ಇದೆ ಮಾಧ್ಯಮದವ್ರಿಗೆ. ನಾನ್ ಹೇಳ್ತಾ ಇರೋದು ಒಬ್ಬೊಬ್ರು ಒಂದೊಂದು ಬೇರೆ ಬೇರೆ ಆಂಗಲ್, ಬೇರೆ ಬೇರೆ ಡಿಸ್ಕಷನ್ ಬೇಡ, ಒಂದು ಪ್ಲಾಟ್ಫಾರ್ಮ್ ರೆಡಿ ಆಗೋಣ. ಒಂದು ಸಮಸ್ಯೆ ಇದೆ, ಇಡೀ ರಾಜ್ಯದ ಎಲ್ಲಾ ಜನರು ಒಂದು ವೇದಿಕೆ ಮೇಲೆ ಕೂತ್ಕೊಳ್ಳೋಣ, ಬನ್ನಿ ಮುಖ್ಯಸ್ಥರು ಯಾರ್ಯಾರಿದ್ದಾರೆ ಹೋರಾಟಕ್ಕೆ ಸಂಬಂಧಪಟ್ಟವರು ಎಲ್ರು ಹೋಗಿ ನಾನು ಕೈ ಮುಗಿದು ಕಾಲ್ ಹಿಡಿಬೇಕಾದ್ರೆ ಬೇಡ್ಕೊಂಬಂದು ಕೂರಿಸ್ತೀನಿ. ಈಗ ರಂಗನಾಥ್ ಸರ್ನು ಕೇಳ್ಕೊತಾ ಇದೀನಿ, ಪಬ್ಲಿಕ್ ಟಿವಿ ಮುಖಾಂತರ ಇಡೀ ಕರ್ನಾಟಕ ಜನತೆ ಎದುರುಗಡೆ ಕೇಳ್ಕೊತಾ ಇದೀನಿ, ರಂಗನಾಥ್ ಸರ್ ನೀವು ನಿಜವಾಗೂ ನಮ್ಮ ಕರ್ನಾಟಕದ ಆಸ್ತಿ, ನಿಮ್ಮ ಜ್ಞಾನ, ನೀವು ನಡ್ಕೊಂಡಿರೋ ರೀತಿ, ಕೆಲವು ವಿಷಯಗಳಲ್ಲಿ ನೀವು ನಮಗ್ ತೋರಿಸಿರೋ ದಿಕ್ಕು ಬಹಳ ಉತ್ತಮವಾದದ್ದು. ನಿಮ್ಮನ್ನ ನೋಡಿ ನಾವು ಫಾಲೋ ಮಾಡ್ತೀವಿ, ರೆಸ್ಪೆಕ್ಟ್ ಇಟ್ಕೊಂಡಿದೀವಿ. ನಮ್ಮ ಫೀಲ್ಡ್ ಅಲ್ಲಿ ನಮ್ಗೆ ಹೆಂಗೆ ನಾವೇನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆಯೋ, ನಿಮ್ಮ ಫೀಲ್ಡ್ ಅಲ್ಲಿ ನೀವು ಅದನ್ನ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬನ್ನಿ ಮಾಡೋಣ ಅಂತ ಕೇಳ್ತಾ ಇದೀನಿ. ಅದನ್ನ ನಾನು ಬಂದ್ ಪಬ್ಲಿಕ್ ಟಿವಿಲೇ ಕೂತ್ಕೋಬೇಕಾಗಿಲ್ಲ ಅಥವಾ ಇನ್ನೊಂದು ಟಿವಿಲಿ ಕೂತ್ಕೋಬೇಕಾಗಿಲ್ಲ, ಒಂದು ವೇದಿಕೆ ಕ್ರಿಯೇಟ್ ಮಾಡೋಣ. ಪಬ್ಲಿಕ್ ಟಿವಿ ಅವರು ಬರ್ಲಿ, ಎಲ್ಲಾರು ಬರ್ಲಿ, ರಂಗನಾಥ್ ಸರ್ ಬರ್ಲಿ, ಎಲ್ಲಾರು ಬರ್ಲಿ, ಅದನ್ನ ಎಲ್ಲಾರು ಲೈವ್ ಟೆಲಿಕಾಸ್ಟ್ ಮಾಡಿ ಕೇಳಿ. ಒಬ್ಬ ಸಾಮಾನ್ಯ ಯಶ್ ಇಸ್ ನಥಿಂಗ್ ಸರ್. ಯಶ್ ಕೇಳೋ ಕ್ವೆಶ್ಚನ್ ಅಲ್ಲ ಇದು, ಜನ ಕೇಳ್ತಾರೆ ಕ್ವೆಶ್ಚನ್. ಸರ್ ಒಂದೇ ವಿಷಯ ಸರ್, ನಿಮ್ಮ ಮೊದಲನೇ ವಿಡಿಯೋಗೂ ಎರಡನೇ ವಿಡಿಯೋಗೂ ಏನ್ ವ್ಯತ್ಯಾಸ ಗೊತ್ತಾ ಸರ್? ಹೇಳಿ ಸರ್. ಮೊದಲನೇ ವಿಡಿಯೋ ನಾನು ಅಂತಿತ್ತು, ಎರಡನೇ ವಿಡಿಯೋ ನಾವೂಗ್ ಹೋಗಿದೆ ಸರ್. ನಾನು ಇಂದ ನಾವುಗೆ ಶಿಫ್ಟ್ ಆಗಿದೆ ಸರ್. ಮೊದಲು ಪಬ್ಲಿಕ್ ಟಿವಿಗೆ ಅಂತಿತ್ತು, ಆಮೇಲೆ ಇಲ್ಲ ಇದು ಅಲ್ಲ ಅಂತ ಕ್ಲಾರಿಫೈ ಮಾಡಿದ್ರೆ ನಮ್ಗೆ ಖುಷಿ ಇದೆ. ಇದು ವಿಷಯ ಇಲ್ಲಿಗೆ ಬಟ್ ಸರ್ ಹೇಳ್ಬಿಡ್ತೀನಿ ಸರ್, ಅಲ್ಲಲ್ಲ ಎಸ್ ಎಗ್ರಿ ಸರ್, ಹೇಳ್ಬಿಡ್ತೀನಿ ಸರ್. ಹಿಂಗಾಗಿ ನೀವು ಮೊದಲನೇ ಸವಾಲನ್ನ ನಾವು ಸ್ವೀಕರಿಸಿದ್ವಿ, ಅದಕ್ಕೆ ಹೇಳಿದ್ವಿ ಸರ್. ಅದನ್ನ ಮುಗಿಸಿನ ಎರಡನೇ ಸವಾಲ್ಗೆ ನಿಮ್ಗೆ ಅದನ್ನ ಯಾವ ರೀತಿ ಸ್ವೀಕರಿಸಬೇಕು ಅನ್ನೋದನ್ನ ರಂಗನಾಥ್ ಸರೇ ರಾತ್ರಿ 9 ಗಂಟೆಗೆ ನಿಮ್ಗೆ ತಿಳಿಸ್ತಾರೆ. 9 ಗಂಟೆಗೆ ದಯವಿಟ್ಟು ಫೋನ್ಗೆ ಬನ್ನಿ, ಮಾತನಾಡಿ. ಖಂಡಿತ ಸರ್. ನೋಡಿ, ಆಮೇಲೆ ಇನ್ನೂ ಒಂದ್ಸಲ ನಾನು ಕ್ಲಿಯರ್ ಮಾಡ್ತೀನಿ ಎಲ್ಲರಿಗೂ, ಇದು ಯಶು ಏನೋ ಪ್ರೂವ್ ಮಾಡಕ್ಕೆ ಇದ್ ಮಾಡೋದಕ್ಕೆ ಹೊರಟಿರೋದಲ್ಲ. ಈ ಯಶು ಕೆಲಸ ಮಾಡೋದಕ್ಕೆ ರೆಡಿ ಇದೀನಿ, ಮಾಡೋಣ ಬನ್ನಿ ಅಂತಿರೋದು. ನನಗೊಂದಷ್ಟು ಯೋಚನೆಗಳಿದೆ, ನನಗೊಂದಷ್ಟು ಕನಸುಗಳಿದೆ, ಮಾಡೋಣ ಅಂತ ರೈತರಿಗೆ ಸಂಬಂಧಪಟ್ಟಂಗೆ. ನನಗೊಂದು ತುಂಬಾ ಮಾಡಿದಿರಿ ಸರ್, ನಾವು ಗಮನಿಸಿದೀವಿ ಸರ್. ಅದನ್ನ ನಾನು ಮಾತಾಡ್ತಾನೆ ಇಲ್ಲ, ಯಾಕೆ ಗೊತ್ತಾ, ನಾವು ಮಾತಾಡ್ಬೇಕು ಅಂತ ಹೇಳಿದ್ರೆ ಜನ ಮಾತಾಡ್ತಾರೆ. ಮೀಡಿಯಾ ಕೆಲಸ ಮಾತಾಡಿದ್ರ ಸರ್, ಪಾಪ ಮೀಡಿಯಾದವರು ನಾನು ಹೇಳ್ತಿದ್ದೀನಿ ಕೇಳಿ. ನಮ್ಮ ಮೂಲ ಕೆಲಸ ಮಾತಾಡೋದು. ಹೌದು ಸರ್, ಹೌದು. ಅಲ್ಲ, ಈಗ ನೀವಂತಲ್ಲ ಸರ್, ನಾನು ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್. ಯಶ್ ಇವತ್ತು ಇಲ್ಲಿ ನಿಂತಿದ್ದಾನೆ ಅಂದ್ರೆ ಎಲ್ಲಾ ಮಾಧ್ಯಮದವರು ಪ್ರೀತಿಯಿಂದ ನಮ್ಮ ಹುಡುಗ ಇವನೇನೋ ಮಾಡ್ತಾ ಇದ್ದಾನೆ ಅಂತ ಪ್ರತಿ ಸಿನಿಮಾಗೂ ಸಪೋರ್ಟ್ ಮಾಡ್ತಾ ಬಂದು ಇಲ್ಲಿ ನಿಲ್ಸಿದಿರಾ. ಈಗೇನಾದ್ರು ನಾನು ಮಾಧ್ಯಮ ಏನ್ ಮಾಡ್ತಿದೆ ಅಂತ ಕೇಳಿದ ತಕ್ಷಣ ಅದ್ರಲ್ಲಿ ಇರೋದು ಮಾಧ್ಯಮ ಏನ್ರಿ ಐ ಡೋಂಟ್ ಕೇರ್ ಅನ್ನೋದು ಉತ್ತರ ಅಲ್ಲ. ನಾನ್ ಹೇಳ್ತಾ ಇರೋದು ಸರ್ ತಪ್ಪಾಗ್ತಾ ಇದೆ ಸರ್. ಈಗ ನನ್ನ ಸಿನಿಮಾ ಮಾಡಿದಾಗ ನಿಮ್ಗೆ ರಿವ್ಯೂ ಬರೆಯೋ ರೈಟ್ಸ್ ನಾವು ಕೊಟ್ಟಿದೀವಲ್ವಾ ಸರ್? ನೀವು ನೋಡ್ಬಿಟ್ಟು ಹೇಳ್ತೀರಲ್ವಾ ಸರ್ ಚೆನ್ನಾಗಿಲ್ಲ ಚೆನ್ನಾಗಿ, ಅದ್ರ ಮೇಲೆ ಅದನ್ನ ಜನ ತಗೋತಾರೆ. ನಾನಲ್ಲ ಸರ್, ಫೇಸ್ಬುಕ್ ಅಲ್ಲಿ ಎಲ್ಲರೂ ರಿವ್ಯೂ ಬರೆಯೋರೆ, ನಾನೊಬ್ಬ ಅಲ್ಲ. ₹100 ಸಿನಿಮಾ ನೋಡ್ತಾರೆ, ಎಲ್ಲರೂ ರಿವ್ಯೂ ಬರೀತಾರೆ. ನೀವು ರೈಟ್ಸ್ ಎಲ್ರಿಗೂ ರೈಟ್ಸ್ ಇದೆ ಸರ್. ನಾವು ನಿಮ್ ಕೇಬಲ್ ಟಿವಿ ಹಾಕೊಂಡು ಚಾನಲ್ ದುಡ್ಡು ಕೊಟ್ಬಿಟ್ಟು ಟಿವಿ ನೋಡ್ತೀವಲ್ಲ ಸರ್, ನಮಗೂ ರೈಟ್ಸ್ ಇದೆ ಸರ್. ಹೌದು ಸರ್, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಕೇಳಿ ಅಂತ. ನಾವೇನ್ ಟೀಕಾತೀತರು ಅಲ್ಲ, ಅಲ್ಲ, ಯು ಆರ್ ಡಿಗ್ನಿಫೈಡ್ ಆಗಿ ಬಿಹೇವ್ ಮಾಡ್ತಿದ್ದೀರಾ. ಐ ರಿಯಲಿ ರೆಸ್ಪೆಕ್ಟ್. ನೀವೆಲ್ಲೂ ಯಶ್ನ ಪರ್ಸನಲ್ ಅಟ್ಯಾಕ್ ತೇಜೋವಧೆ ಮಾಡೋದಕ್ಕೆ ಟ್ರೈ ಮಾಡ್ತಿಲ್ಲ. ನಿಮ್ಗೆ ಅರ್ಥ ಆಗ್ತಿದೆ ಕನ್ಸರ್ನ್ ಏನು ಅಂತ. ಬಟ್ ಒಂದು ಪ್ರೋಗ್ರಾಮ್ ಮಾಡಿದ್ರಿ ನೀವು, ಯಶ್ನ ನೀತಿ ಪಾಠ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ಹೇಳಿ, ರಾಜ್ಕುಮಾರ್ ಅವ್ರ ಕಾವೇರಿ ಹೋರಾಟದಲ್ಲಿ ಹೆಂಗಿದ್ರು, ಯಶ್ಗೆ ನೆನ್ಪಿಲ್ವಾ ಅಂತ ಒಂದಷ್ಟು ಪಾಯಿಂಟ್ಸ್ ನೀವು ಕೇಳಿದೀರಾ. ಆ ಪಾಯಿಂಟ್ಸ್ಗೂ ನಾನು ಆನ್ಸರ್ ಮಾಡ್ಬೇಕಲ್ವಾ ಸರ್? ಪ್ಲೀಸ್ ಸರ್, ಅದಕ್ಕೆ ಬನ್ನಿ ಅಂತ ಕೇಳಿದ್ವಿ. ಇಲ್ಲ ಬೇರೆ ವೇದಿಕೆ ಅಂತಿದ್ರಿ. ಈಗ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ಓಕೆ ಸರ್, ನಾನ್ ಕೇಳ್ತಾ ಇರೋದು, ಈಗ ನಾನು ಒಬ್ಬ ಇದಕ್ಕೆ ರೆಡಿ ಆಗಿದ್ದೀನಿ. ನನಗೆ 20 ಫೋನ್ ಕಾಲ್ ಬರ್ತಿದೆ, ಬರೋ ಎಲ್ಲಾ ನ್ಯೂಸ್ ಚಾನೆಲ್ ಗಳಿಂದ ಎಲ್ಲರೂ ಫೋನ್ ಮಾಡ್ತಾ ಇದಾರೆ. ಓಕೆ, ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇರೋದು ಏನ್ ಗೊತ್ತಾ, ನಮಗ್ ಬನ್ನಿ, ನಮ್ ಚಾನಲ್ ವೇದಿಕೆ ರೆಡಿ ಇದೆ, ನಮಗ್ ಬನ್ನಿ. ನಾನ್ ಹೇಳ್ತಾ ಇರೋದು ಅದರಿಂದ ಪರ್ಪಸ್ ಸಾಲ್ವ್ ಆಗಲ್ಲ. ನೀವೇ ಬನ್ನಿ ಅಂತಿದೀನಿ. ನಾನೇನ್ ಹೇಳ್ತಾ ಇದ್ದೀನಿ, ನೀವೇ ಬನ್ನಿ ಸರ್, ಎಲ್ಲರೂ ಕುತ್ಕೊಳ್ಳೋಣ ಒಂದು ವೇದಿಕೆಯಲ್ಲಿ. ನಿಮ್ದು ಎಲ್ಲಾ ಚಾನಲ್ ಲೈವ್ ಪ್ರೋಗ್ರಾಮ್ ಕೊಡಿ, ಎಲ್ಲರೂ ಲೈವ್ ಟೆಲಿಕಾಸ್ಟ್ ಮಾಡಿ. ಯಾವ್ದು ಸತ್ಯ ಯಾವ್ದು ಅಕಸ್ಮಾತ್ ಯಶ್ ಅಲ್ಲಿ ಸ್ಟಫ್ ಇಲ್ಲ, ಇವನ್ ಮಾತಾಡ್ತಿರೋದ್ರಲ್ಲಿ ಏನು ಇಲ್ಲ ಅನ್ಸಿದ್ರೆ ಅವತ್ತಿಗೆ ನನ್ ಲೈಫೇ ಎಂಡ್ ಆಗಿ ಹೋಗ್ಲಿ. ಇಲ್ವಾ, ಏನೋ ಮಾಡ್ತಾನೆ ಇವನು ಅಂತ ಅನ್ಸುತ್ತಾ? ಜನಗಳಿಗೆ ನಿಜವಾಗ್ಲೂ ನನ್ ಬಗ್ಗೆ ಇವನು ಕಾಳಜಿ ಇದೆ, ರೈತನ ಬಗ್ಗೆ ಕಾಳಜಿ ಇದ್ ಮಾತಾಡ್ತಿದ್ದಾನೆ ಅನ್ಸುತ್ತಾ? ಜನ ಸಪೋರ್ಟ್ ಮಾಡ್ತಾರೆ. ನೀವು ನನಗ್ ನೋಡ್ತೀರಾ, ಯಶ್ ಓಕೆ ನೀವ್ ಮಾಡ್ತಿರೋ ಕೆಲಸ ಕರೆಕ್ಟ್, ಇದನ್ನ ಹಿಂಗ್ ಮಾಡಿ ಅಂತ ನನ್ಗೊಂಚೂರು ಗೈಡ್ ಮಾಡಿ, ಬನ್ನಿ ನುಗ್ಗೋಣ. ಇಲ್ವಾ, ಹೋಗ ಯಾಕೆ ಸೈಡ್ಗೆ, ನೀನ್ ಏನ್ ಮಾತಾಡ್ತಾ ಇದೀಯಾ, ನಿನಗೆ ಚೂರಾದ್ರೂ ಪ್ರಜ್ಞೆ ಇದೆಯಾ, ಚೈಲ್ಡಿಶ್ ಆಗಿ ಬಿಹೇವ್ ಮಾಡಬೇಡ ಅಂತ ಹೇಳಿ ಮುಗ್ದೋಗ್ಲಿ ನನ್ ಕತೆ. ಯಶನ್ನ ಒಂದು ವಾಯ್ಸ್ ನಿಂತೋಗ್ಲಿ. ಇಲ್ಲ, ಆ ವಾಯ್ಸ್ ದೊಡ್ಡದಾಗಿ ಬೆಳೆದು ಕರ್ನಾಟಕದ ಮೂಲೆ ತಲುಪಿ ಆ ರೈತನ ಸಮಸ್ಯೆ ಏನಿದೆ ಆ ಸಮಸ್ಯೆ ಪರಿಹಾರ ಆಗುವಂತ ಒಂದು ಕಾರ್ಯದ ಕಡೆ
ನಿಲ್ಲಿ ವಿ ಅನ್ನೋದು ನನ್ನ ಅಗ್ರಿ ಆಸೆ. ಸರ್, ವಿ ಅಗ್ರಿ ಸರ್. ನೀವು ನಮ್ಮ ಬೆಳಕು ಪ್ರೋಗ್ರಾಮ್ ನೋಡಿರ್ಬೇಕು ಅನ್ಕೋತೀನಿ, ಅದ್ರಲ್ಲಿ ಅದನ್ನೇ ಸರ್, ಮಾಡ್ತಿದ್ದೀವಿ. ನಿಮ್ಮ ಪಬ್ಲಿಕ್ ಹೀರೋ ಪ್ರೋಗ್ರಾಮು ನೋಡಿದೀನಿ, ಪ್ರತಿಯೊಂದಿನಾನು ಸಾಧನೆ ಮಾಡಿರೋರ್ನ ತೋರಿಸ್ತಿರೋದು ನೋಡಿದೀನಿ. ನೀವಷ್ಟೇ ಅಲ್ಲ, ಪ್ರತಿಯೊಂದು ಚಾನಲ್ ರೈತರ ಪರ ಕಾಳಜಿ ಇಟ್ಕೊಂಡು ಕೆಲವು ಪ್ರೋಗ್ರಾಮ್ಗಳು ಮಾಡಿದೀರಾ, ಸಾಧಕರ ಬಗ್ಗೆ ಪ್ರೋಗ್ರಾಮ್ ಮಾಡಿದೀರಾ, ಎಲ್ಲರೂ ಮಾಡ್ತಾ ಇದ್ದೀರಾ. ಬಟ್ ನಾನ್ ಹೇಳ್ತಾ ಇರೋದು ಒಗ್ಗಟ್ಟಲ್ಲಿ ಮಾಡಿ, ಒಗ್ಗಟ್ಟಲ್ಲಿ ಮಾಡೋಣ. ಆ ಧ್ಯೇಯ ಆ ದಿಕ್ಕು ಇವತ್ತು ಆಗ್ತಾ ಇಲ್ಲ, ಒಂದಾಗೋಣ, ರೈತರ ಸಮಸ್ಯೆ ಅಗ್ರಿ ಸರ್. ನಿಮ್ ಜೊತೆ ಅಂತ ನಿಮ್ ನಾನು ಕೇಳ್ತಾ ಚಿತ್ರರಂಗದ ಎಲ್ಲಾ ನಟರು ಬರ್ತಾರೆ ಅಂತ ನಾನು ಭಾವಿಸ್ತೀನಿ ಸರ್. ಚಿತ್ರರಂಗದ ಒಗ್ಗಟ್ಟು ನಾವು 100 ಸಲ ಯಶ್, ಪ್ರೂವ್ okay, ಮಾಡಿದ್ದೀವಿ. fine. ಮಾಧ್ಯಮದ ಒಗ್ಗಟ್ಟು ಒಂದೇ ಒಂದ್ಸಲ ಪ್ರೂವ್ ಮಾಡಿ ಸರ್. ಕಚೇರಿಗೆ ಬಂದು ಆಯ್ತಾ ಮಾತಾಡ್ತೀರಾ ಪ್ರಯತ್ನಿಸಿ ಸರ್ ಅಥವಾ ನಾವು. ನಿಮ್ಗೆ ಸರ್, ಬ್ಯಾಕ್ ಸರ್. ಪಾಕ್ ಕಳಿಸ್ಬೇಕಾ ಅಥವಾ ಫೋನ್ ಹೋಗಿ ಬರ್ತೀರಾ ಅನ್ನೋದನ್ನ ದಯವಿಟ್ಟು ಸ್ಪಷ್ಟನೆ ಕೊಟ್ಬಿಡಿ. ರಾತ್ರಿ 9 ಫೋನ್ ಗಂಟೆಗೆ ಬರ್ತೀನಮ್ಮ. ರಾತ್ರಿ ಈಗ ರಂಗನಾಥ್ ಸರ್ ಹತ್ರ ನಾನು ರೈಟ್, ಫೋನಲ್ಲಿ ಓಕೆ. ಮಾತಾಡ್ತೀನಿ. ಏನೆಲ್ಲ ಡೌಟ್ಸ್ ಇದೆ ಆ ಒಂದು ಕ್ಲಾರಿಫಿಕೇಶನ್ ನ ಪಡ್ಕೊಂಡು ನಂತರ ಯಾವ ಚರ್ಚೆಗೆ ಯಾವತ್ತು ಬರಬೇಕು ಅನ್ನೋ ದಿನಾಂಕನು ಸ್ಪಷ್ಟಪಡಿಸ್ತೀರಿ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.